ಬಿಗ್ ಬಾಸ್ನ ವೀಕ್ಷಕರಿಗೆ ಹಾಗೂ ನನ್ನ ಚಾನಲ್ನ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಈ ವಾರದಲ್ಲಿ 9 ಜನ ನವಗ್ರಹಗಳು 9 ತೋಳಗಳು ಹನುಮಂತರು ಅವರಿಗೆ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ರು. ಜನ ಮಾತ್ರ ಅವ್ರನ್ನ ಸಿಂಹಾಸನದ ಮೇಲೆ ಕೂಡಿಸ್ತಾ ಇದ್ದಾರೆ. ಈ ವಾರದ ನಂಬರ್ 1 ಆಗಿ ಹನುಮಂತು ಅವರು ವೋಟಿಂಗ್ನಲ್ಲಿ ಪವರ್ಫುಲ್ಲಾಗಿ ಹೊರಬಂದಿದ್ದಾರೆ. ಕರ್ನಾಟಕದ ಜನತೆ ಅವ್ರಿಗೆ ಯಾವ ಥರ ಆಶೀರ್ವಾದ ಮಾಡಿದೆ ಅಂದರೆ 40%ಗೂ ಮೇಲೆ ಅವರಿಗೆ ವೋಟಿಂಗ್ ಬಿದ್ದಿದೆ ಟೋಟಲ್ ವೋಟಿಂಗಲ್ಲಿ. ಇದರಲ್ಲಿ ನೋಡಿ, ಮಂಜು ಅವರು, ಉಗ್ರಂ ಮಂಜು ಅವರು ಕೇವಲ 4-5% ವೋಟಿಂಗ್ ತೊಗೊಂಡಿದ್ದಾರೆ. ಅವ್ರು ಭಾಳ ಕಳಪೆ ಆಗಿದೆ. ಅವರಂತೂ ಈ ವಾರ ಖಂಡಿತವಾಗಿ ಹೊರ ಹೋಗೋದಂತೂ ಗ್ಯಾರಂಟಿ. ಈ ವಾರದಲ್ಲಿ 10 ಜನರಲ್ಲಿ 8 ಜನರು ನಾಮಿನೇಟ್ ಆಗಿದ್ದರು. ಅದರಲ್ಲಿ ಉಗ್ರಂ ಮಂಜು ಅವರು ಈಗ ಒಂದು ಅರ್ಧ ತಾಸು ಈಗ ಜಸ್ಟು 76,000ದಲ್ಲಿ 44,000 ಬರೀ 4,400 ಮತಗಳನ್ನು ಪಡೆದಿದ್ದಾರೆ. ಹೀಗಾಗಿ ಇವರು ಭಾಳ ಕಳಪೆ ಫಾರ್ಮಲ್ಲಿ 8ನೇ ಸ್ಥಾನದಲ್ಲಿದ್ದಾರೆ. ಇವ್ರು ನೋಡಿ ಏನೇನೋ ಚೀರಾಡ್ತಾರೆ, ಏನೇನೋ ಎಗರಾಡ್ತಾರೆ, ಏನೇನೋ ಮಾತಾಡ್ತಾರೆ, ಏನೇನೋ ಮಾಡ್ತಾರೆ. ಇವ್ರಿಗೇನೆಲ್ಲ ಕಾಣಲ್ಲ, ಇವ್ರಿಗೆ ಆಕಾಶ ಕಾಣ್ತಿಲ್ಲ, ಇವ್ರಿಗೆ ಬಿಗ್ ಬಾಸೇ ಕಾಣ್ತಿಲ್ಲ. ಸುತ್ತ ಅದೇನೋ ಭೂಮಿ ಸುತ್ತ ಯಾವ ಗ್ರಹ ಸುತ್ತ ಇದೆಯಲ್ಲ ಆ ಥರ ಗೌತಮಿ ಸುತ್ತ ಇರ್ತಾರೆ. ಹಾಗಾಗಿ ಗೌತಮನೇ ಹಿಂದಿಟ್ಕೊಂಡಿದ್ದಾನೆ. 8ನೇ ಸ್ಥಾನದಲ್ಲಿರೋ ಉಗ್ರಂ ಮಂಜು 7ನೇ ಸ್ಥಾನದಲ್ಲಿ ತನ್ನ ಹಿಂದೆನೇ ಗೌತಮಿ ಅವ್ರನ್ನ ಕರ್ಕೊಂಡ್ಬಂದಿದ್ದಾನೆ. ಆಯಮ್ಮ 7ನೇ ಸ್ಥಾನದಲ್ಲಿ ಮೆರೀತಾ ಇದ್ದಾಳೆ. ಅಯ್ಯೋ, ಫುಲ್ಲು ಆಯಮ್ಮ ಬರೀ 6,400 ವೋಟಿಂಗ್ ತೊಗೊಂಡಿದ್ದಾಳೆ. ಸುಮಾರು 76,000 ವೋಟಿಂಗಲ್ಲಿ. ಏನ್ರಿ ಇದು, ಭಾಳ ಕಳಪೆ. ಅದು ಚಾಟ್ ಕೊಟ್ಟಿದ್ದೀನಿ, ಸ್ವಲ್ಪ ಚಾಟು ಬೇಕಾದ್ರೆ ನೋಡ್ಕೋಬೋದು. ಇವ್ರೇನು ಉಗ್ರಂ ಮಂಜುನ ಇಟ್ಕೊಂಡು ಏನೋ ಮಾಡೋಣ, ಏನೋ ಇದು ಮಾಡೋಣ ಅಂಥೇಳಿ ಫೀಲಿಂಗಲ್ಲಿ ಇಬ್ಬರು ಇದ್ದರು. ಈ ಇಬ್ಬರ ಹಣೆ ಬರೋನು ಬಯಲಾಗಿದೆ. ಜನ ಅವ್ರ ಆ್ಯಕ್ಟಿಂಗ್ಗೆ, ಅವರ ಪರ್ಫಾರ್ಮೆನ್ಸ್ಗೆ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ. ಈಗಾದರೂ ಹುಷಾರಾದರೆ ಚೆನ್ನಾಗಿರುತ್ತೆ. 6ನೇ ಸ್ಥಾನದಲ್ಲಿರೋದು ಐಶ್ವರ್ಯ ಸಿಂಧೋಗಿ, ಡ್ಯಾನ್ಸರ್, ಬ್ರೇಕ್ ಡ್ಯಾನ್ಸರ್. ಈ ಪ್ರಸ್ತುತ ಬಿಗ್ ಬಾಸ್ನಲ್ಲಿ ಡ್ಯಾನ್ಸರ್ ಅಂದರೆ ಅವರೊಬ್ಬರೇ. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ಸುಂದರವಾಗಿದ್ದಾರೆ, ವ್ಯಕ್ತಿತ್ವನೂ ಚೆನ್ನಾಗಿದೆ. ಆದರೆ ಯಾಕೋ ಏನು ಲೇಜಿ. ಹಾಗಾಗಿ ಅವ್ರಿಗೆ ಜನ ಆದರೂ ಅವ್ರ ಡ್ಯಾನ್ಸಿಗೆ ಮೆಚ್ಚಿ ಅವರಿಗೆ 6ನೇ ಸ್ಥಾನ ಕೊಟ್ಟಿದ್ದಾರೆ. ಈ 8 ಜನರಲ್ಲಿ 7,000 ಮತಗಳು ಹೆಚ್ಚು ಕಡಿಮೆ ತಗೊಂಡು ಈ ವಾರದಲ್ಲಿ ಏನೋ ಉಳ್ಕೊಳ್ಳೋ ಅವಕಾಶ ತಗೊಂಡಿದ್ದಾರೆ. ನೋಡೋಣ. 5ನೇ ಸ್ಥಾನದಲ್ಲಿ ನೋಡ್ರಿ, 5ನೇ ಸ್ಥಾನದಲ್ಲಿ ಧನರಾಜ್ ಕೃಷ್ಣ, ಕುಚೇಲ ಹನುಮಂತನಿಗೆ ಆಪ್ತರಕ್ಷಕ ಧನರಾಜ್ 5ನೇ ಸ್ಥಾನಕ್ಕೆ ಹೋಗಿದ್ದಾರೆ ರೀ. 7,000 ಚಿಲ್ಲರೆ ಮತಗಳು, ಟೋಟಲ್ 76,000ದಲ್ಲಿ 5ನೇ ಸ್ಥಾನ. ಏನೇನೋ ಬಿಲ್ಡಪ್ ಕೊಡ್ತಾರೆ, ಏನೇನೋ ಮಾಡ್ತಾರೆ. ಅವ್ರ ಬಂಡವಾಳ ಎಲ್ಲ ಜನ ಹೊರಗೆ ಹಾಕಿದ್ದಾರೆ ನೋಡಿ. ಇವ್ರನ್ನ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ 10 ಜನರಲ್ಲಿ 5ನೇ ಸ್ಥಾನ ಅದ ರೀ. ತಿಳ್ಕೊಬೇಕು ಅವ್ರ ಪರ್ಫಾರ್ಮೆನ್ಸ್ ಏನಿದೆ, ಏನು ಡಬಲ್ ಗೇಮ್ ಇದೆ, ಯಾವ ಥರ ಅವರು ಬಿಹೇವಿಯರ್ ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನ ಇವ್ರನ್ನ ಯಾವ ಥರ ನೋಡ್ತಾ ಇದ್ದಾರೆ, ಇವರು ಒಳಗಡೆ ಕಂಟೆಸ್ಟೆಂಟ್ಗಳನ್ನು ಯಾವ ಥರ ನೋಡ್ತಾ ಇದ್ದಾರೆ, ಹನುಮಂತರವ್ರನ್ನ ಯಾವ ಥರ ನೋಡ್ತಾ ಇದ್ದಾರೆ, ಯಾರಿಗೆ ಹೆದರ್ತಿದ್ದಾರೆ, ಯಾರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಇವರೆಲ್ಲ ಸೋಷಿಯಲ್ ಮೀಡಿಯಾ ಸ್ಟಾರು. ಮಂಗಳೂರು ಸೈಡ್, ಆ ಸೈಡ್, ಈ ಸೈಡೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಯೂಟ್ಯೂಬಲ್ಲಿ ತೋರಿಸಿರುವಂಥ ಒಂದು ಬಲವಾದ ವ್ಯಕ್ತಿತ್ವ ಹೊಂದಿರುವಂಥ ವ್ಯಕ್ತಿ ಪರಿಸ್ಥಿತಿ ಇಲ್ಲಿ ನೋಡಿ ಯೂಟ್ಯೂಬ್ನಲ್ಲಿ. ಇದೇನು ಬಿಗ್ ಬಾಸ್ನಲ್ಲಿ ಎಲ್ಲಿ ಬಂದು ಕೂತಿದ್ದಾರೆ ಅಂತೇಳಿ. ಇವ್ರಿಗೇನು ಅವ್ರು ನೋಡಿ, ಧನರಾಜ್ ಆಚಾರ್ಯ ಅಂತೇಳಿ ಯೂಟ್ಯೂಬ್ ಇರುತ್ತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಏನೇನೋ ಏನು ಸೋಷಿಯಲ್ ಮೀಡಿಯಾ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಅವ್ರ ಹಣೆ ಬಾರನ. ಈಗ ಬರ್ತಾ ಇದ್ದಾರೆ ನೋಡಿ, ಮೋಕ್ಷಿತಾ ಅವರು 4ನೇ ಸ್ಥಾನದಲ್ಲಿ 8,000 ಚಿಲ್ಲರೆ ಮತಗಳನ್ನು ತೊಗೊಂಡಿದ್ದಾರೆ 76,000 ಚಿಲ್ಲರದಲ್ಲಿ. ಈ ಪ್ರೆಸೆಂಟ್ ಅಂದಾಜು ಏನು ಟೈಮ್ ಆಗಿದೆ ಅಂದರೆ 8ವರೆಗೆ ಇಷ್ಟು ಮತಗಳನ್ನು ತೊಗೊಂಡಿದ್ದಾರೆ. ಇನ್ನೂ ಅರ್ಧ ತಾಸು 1 ತಾಸಿನ ವೋಟಿಂಗ್ ನಡೀತಾ ಇದೆ. ಇವರೇನು ಇನ್ನೊಂದು 100 ವೋಟ್ ತಗೋಬೋದು. ಇವ್ರ ಹಣೆ ಬರನೇ ಇಷ್ಟೇ. ಇವ್ರು ಮಾಡೋ ಆ್ಯಕ್ಟಿಂಗ್ಗೆ, ಇವ್ರ ಪರ್ಫಾರ್ಮೆನ್ಸ್ಗೆ, ಇವ್ರ ಕೆಪಾಸಿಟಿಗೆ
ಬಟ್ ಪರವಾಗಿಲ್ಲ, 4ನೇ ಸ್ಥಾನವನ್ನು ಕರ್ನಾಟಕದ ಜನತೆ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು 1ನೇ ಸ್ಥಾನಕ್ಕೆ ಬರ್ತಾರ, ಇನ್ನು 8ನೇ ಸ್ಥಾನಕ್ಕೆ 10ನೇ ಸ್ಥಾನಕ್ಕೆ ಹೋಗ್ತಾರ ಅನ್ನೋದು ಅವ್ರ ವ್ಯಕ್ತಿತ್ವ ಮೇಲೆ ಬಿಟ್ಟಿದ್ದು. ಇವ್ರು ಯಾವುದ್ರಲ್ಲೂ ಸ್ಟ್ರಾಂಗ್ ಆಗೇ ಇರಲ್ಲ, ಸುಮ್ಮನೆ ಮನೇಲಿ ಕೂತಿರ್ತಾರಲ್ಲ, ಏನೋ ಗರ ಬಡ್ದಿದೆ ಬಿಡಪ್ಪ ಅನ್ನೋ ಥರ ಮನೆಯಲ್ಲಿ ಕೂತಿರ್ತಾರಲ್ರಿ ಯಾರಾದರೂ, ಆ ಥರ ಕೂತಿರ್ತಾರೆ ಬಿಗ್ ಬಾಸಲ್ಲಿ. ಒಂದು ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ, ಒಂದು ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಬರಲ್ಲ. ಯಾಕಾದರೂ ಹೋಗ್ಬಿಟ್ಟಿದ್ರು ಸೀರಿಯಲ್ ಬಿಟ್ಟು ಪಾರು ಮುಗೀತು ಏನೇನು ಮಾಡ್ತಾಯಿದ್ದಾರೆ ಅವ್ರಿಗೆ ಗೊತ್ತು. ಈಗೇನೋ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಮಾಡ್ತಾಯಿದ್ದಾರೆ. ಇನ್ನು ಚೈತ್ರ ಕತೆ ನೋಡಿ, ಪರವಾಗಿಲ್ಲ 3ನೇ ಸ್ಥಾನ ಬಂದಿದ್ದಾರೆ. ಏನೋ ಇವರು ಬಜಾರಿತನಕ್ಕೆ ಇವರು ಒದರಾಡೋ ಇದಕ್ಕೆ ಏನೋ ಪ್ರೇಕ್ಷಕರು ಕೊಟ್ಟಿದ್ದಾರೆ. ಅದ್ರ ಇವರು ಏನು ಬಿಗ್ ಬಾಸ್ ಆಸೆನೂ ಅದೇ ಇದೆ ಅನಿಸುತ್ತೆ. ಯಾಕಂದರೆ ಚೈತ್ರ ಅವ್ರನ್ನ ಬಿಟ್ಕೊಂಡು ಏನು ಮಾಡೋದು ಅಂತ ಅವ್ರನ್ನೂ ಕೂಡ, ಯಾಕಂದರೆ ಅವರಿಂದ ಸ್ವಲ್ಪ ಏನೋ ಮನೆಯಲ್ಲಿ ಆ್ಯಕ್ಟಿಂಗ್ ಇದೆ, ಅವರೇನೋ ಸ್ವಲ್ಪ ಉಲ್ಟಾ ಮಾಡ್ತಾಯಿದ್ದಾರೆ, ಅವರೇ ಉಲ್ಟಾ ತಿರುಗಾಡ್ತಾ ಇದ್ದಾರೆ, ತಲೆನೂ ತಿರುಗ್ತಾ ಇದೆ, ಎಲ್ಲರನ್ನೂ ತಿರುಗಿಸ್ತಿದ್ದಾರೆ, ಎಲ್ಲರೂ ಇವ್ರ ಮೇಲೆ ಬೇಜಾರಾಗಿದ್ದಾರೆ. ಆದರೆ ಜನ ಮಾತ್ರ ಇವ್ರನ್ನ ಸಪೋರ್ಟ್ ಮಾಡಿದ್ದಾರೆ ಅನಿಸುತ್ತೆ. ನೋಡೋಣ. ಆದರೂ 3ನೇ ಸ್ಥಾನದಲ್ಲಿ ಬಂದಿದ್ದಾರೆ. ಈ ವಾರ ಉಳ್ಕೊಂಡ್ರು. ನಾನು ಅಂದಿದ್ದೆ ಈ ವಾರ ಉಳಿಯಲ್ಲ ಅಂತೇಳಿ. ಇವರೇನು ಮೋಸದಾಟ ಆಡಿದ್ರಲ್ಲ ಮೊನ್ನೆ ಹನುಮಂತನ ಮೇಲೆ, ಅವ್ರ ಜೊತೆ ವಾಗ್ವಾದ ಕೇಳಿದ್ರಲ್ಲ, ಕಿಚ್ಚ ಸುದೀಪ್ ಸಾಹೇಬ್ರ ಕೆಳಗಡೆಯಿಂದ ಏನು ಉಗಿಸಿದ್ರಲ್ಲ, ತಾವು ಉಗಿಸ್ಕೊಂಡ್ರಲ್ಲ, ಗಾಂಚೇಲಿ ಅನ್ನೋ ಪದ ಬಂದಿದ್ದೆ ಈ ಎಮ್ಮನಿಂದ. ಸುದೀಪ್ ಸಾಹೇಬರು ಆ ಪ್ರೇರಣೆಯಿಂದನೇ ಕೊಟ್ಟರು. ಇರಲಿ, ಅವ್ರ ಹಣೆ ಬಾರ ಇನ್ನೊಂದು ವಾರ ಇರ್ಬೋದೇನೋ, ಅದೇನಾಗತ್ತೋ ನೋಡೋಣ. ನೋಡ್ರಿ ಬರ್ತಾಯಿದ್ದಾರೆ ನೋಡ್ರಿ ಮೆಲ್ಲಕ್ಕೆ ತ್ರಿವಿಕ್ರಮ್. ಯಾರು ಇವರು ತ್ರಿವಿಕ್ರಮ್? ಇವರು ಫ್ರೆಂಡು ಯಾರು? 3ನೇ ಬಾರಿ ಕ್ಯಾಪ್ಟನ್ ಆಗಿರುವಂಥ ಭವ್ಯ ಗೌಡ ಅವರ ಫ್ರೆಂಡು, ಆತ್ಮೀಯ ಗೆಳೆಯ. 2 ಕನಸು ಸಿನಿಮಾ ಥರ ಏನೋ ಒಂದು ಹಾಡು ಥರ ಆಗಿದೆ ನೋಡ್ರಿ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಅನ್ನೋ ಥರ ಅವ್ರನ್ನ ಒಂದಿನ ಹೊರಗೆ ಕಳಿಸಿದ ತಕ್ಷಣ ಆ ಥರ ಬಿಹೇವಿಯರ್ ಮಾಡಿದ್ರು ಚೈತ್ರ ಅವ್ರು. ಹತ್ತಿದ್ದೇನು, ಸುತ್ತಿದ್ದೇನು, ಬಿದ್ದಿದ್ದೇನು. ಅವರು ವಾಪಸ್ ಬಂದಮೇಲೆ ಎಗರಾಡಿದ್ರೆ ಚೀರಾಡೋದೇನು, ಕುಣಿದಾಡೋದೇನು, ಎಗರಾಡೋದೇನು. ಅವ್ರ ಮನೆಯಲ್ಲಿ ಏನೋ ಸಂಭ್ರಮ ಥರ ಇಲ್ಲಿ ಸಂಭ್ರಮ ಮಾಡ್ತಾಯಿದ್ದಾಳೆ ಪಾಪ. ಇವೆಲ್ಲವನ್ನು ಹಿಮ್ಮೆಟ್ಟಿ ಕಳಪೆ 9 ಜನರ ಕಳಪೆಯನ್ನು, ನವಗ್ರಹಗಳನ್ನು ತೊಡೆದು ಹಾಕಿ 9 ತೋಳಗಳನ್ನು ಹಿಮ್ಮೆಟ್ಟಿ ಎಲ್ಲರನ್ನೂ ಹಿಂದೆ ಹಾಕಿ ದಬ್ಬಿ ತಳ್ಳಿ ಇವ್ರನ್ನ ಜನ ಮೇಲೆತ್ತಿದ್ದಾರೆ. 1ನೇ ಸ್ಥಾನದಲ್ಲಿದ್ದಾರೆ. ಇವ್ರನ್ನೇನು ಕಳಪೆ ಕೊಟ್ಟರು, ಇವ್ರಿಗೆ ಎಷ್ಟು ಜನ ನಾಮಿನೇಟ್ ಮಾಡಿದರು, ಇವ್ರ ಮೇಲೆ ಎಷ್ಟು ಜನ ಹೊಟ್ಟೆ ಉರಿ ಮಾಡಿದ್ರು ಜನ ಮಾತ್ರ, ಕರ್ನಾಟಕದ ಜನ ಮಾತ್ರ ಇವರ ಪರ್ಫಾರ್ಮೆನ್ಸ್ಗೆ, ಇವರ ಏನು ಹಿಂದೆ ಎಲ್ಲ ಮಾಡಿರುವಂಥ ಏನು ಸರಿಗಮಪದಲ್ಲಿ ಇವರು ಹಾಡಿರುವಂಥ ಹಾಡುಗಳಾಗಲಿ, DKDಯಲ್ಲೇ ಮಾಡಿರುವಂಥ ಇವರು ಡ್ಯಾನ್ಸ್ಗಳಾಗಲಿ, ಹಾಗೂ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಇವರು ಮಾಡಿರುವಂಥ ಪರ್ಫಾರ್ಮೆನ್ಸ್ಗೆ ಜನ ಫಿದಾಗಿ ಅವರಿಗೆ ಮತ್ತೆ 1ನೇ ಸ್ಥಾನದಲ್ಲಿ ಕೊಟ್ಟು, ವೋಟಿಂಗ್ನಲ್ಲೇ ಟೋಟಲ್ 76,000 ವೋಟಿಂಗಲ್ಲೇ 1ನೇ ಸ್ಥಾನ, 40%ಗೂ ಅಧಿಕ ಮತಗಳನ್ನು ಇವರಿಗೆ ಕೊಟ್ಟು ಇವ್ರನ್ನ 1ನೇ ಸ್ಥಾನದಲ್ಲಿ ತಂದು ಕೊಟ್ಟಿದ್ದಾರೆ. ಕನಿಷ್ಠ 30,000 ವೋಟ್ಗಳನ್ನು ಇವರು ತಗೊಂಡು 1ನೇ ಸ್ಥಾನದಲ್ಲಿದ್ದಾರೆ. ಅಭಿಮಾನಿಗಳ ಈ ಎಲ್ಲವನ್ನು ಹಿಮ್ಮೆಟ್ಟಿ ನಮ್ಮ ಹನುಮಂತವರು ಎಲ್ಲರನ್ನು, ನಾನು ಕುಗ್ಗೋದಿಲ್ಲ ಬಗ್ಗೋದಿಲ್ಲ ಅಂದಿದ್ರು, ಇವ್ರಿಗೆ ಕಳಪೆ ಕೊಟ್ಟಾಗ ಜನರು ಅದನ್ನು ನಿಜ ಮಾಡಿ ಅವ್ರನ್ನ ಮೇಲೆತ್ತಿದ್ದಾರೆ. ಅವರ ವಿಶ್ವಾಸಕ್ಕೆ, ಅವರ ಪರ್ಫಾರ್ಮೆನ್ಸ್ಗೆ ಜನ 1ನೇ ಸ್ಥಾನವನ್ನು ಕೊಟ್ಟು ಮತ್ತೆ ಫೈನಲ್ವರೆಗೆ ಹೋಗಪ್ಪ, ಫೈನಲ್ ಗೆದ್ಕೊಂಬಾರಪ್ಪ ಅನ್ನುವಂಥ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಇಡೀ ಬಿಗ್ ಬಾಸ್ನಲ್ಲಿರುವ ಎಲ್ಲ 9 ಜನ ಇನ್ಯಾರ್ಯಾರೋ ಅವ್ರನ್ನ ಹೊರಗೆ ಕಳಿಸ್ಬೇಕು, ಅವರು ಬಿಗ್ ಬಾಸ್ ಗೆಲ್ಲಬಾರ್ದು ಅಂತ ಆಸೆ ಇಟ್ಕೊಂಡು ಏನೇನೋ ಡ್ರಾಮಾಗಳು ಮಾಡ್ತಾಯಿದ್ದಾರೆ. ಆದರೆ ಜನ ಇದನ್ನು ನಂಬಲ್ಲ. ಜನ ನೋಡ್ತಾ ಇದ್ದಾರೆ, ಪ್ರತಿ ರಾತ್ರಿ ನಿದ್ದೆಗೆಟ್ಟು ನೋಡ್ತಾ ಇದ್ದಾರೆ ಈ ಶೋನ. ಅವ್ರನ್ನ ಮೇಲೆ ಎತ್ತಾರೆ, ಅವ್ರ ಕಪ್ ಗೆಲ್ತಾರೆ. ಹನುಮಂತನಿಗೆ ಆ ದೇವರು ಶಕ್ತಿ ಕೊಳ್ಳಿ, ಏನು ಅಭಿಮಾನಿಗಳ ಆಶೆಯನ್ನು ಅವರು ಈಡೇರಿಸಿ ಫೈನಲ್ ಗೆದ್ಕೊಂಡು ಕಪ್ ಗೆದ್ಕೊಂಡು ಬರಲಿ ಅಂತ ಹೇಳ್ತಾ, ಅಭಿಮಾನಿಗಳಿತ್ತು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ನನ್ನ ವಿಡಿಯೋ ಹಾಗೂ ಬಿಗ್ ಬಾಸ್ ನೋಡ್ತಿರೋ ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳು, ನಮಸ್ಕಾರಗಳು.